ಅರುಣ್ ಅವರೇ, ಈಗ ಶಿಕ್ಷಣ ಅಂತ ಬಂದಾಗ ಈ ಕಾಲೇಜ್ ಟೈಮಲ್ಲಿ ಯಾವ ರೀತಿ ಶಿಕ್ಷಣ ಬೇಕಾಗುತ್ತೆ, ಹೈಸ್ಕೂಲಲ್ಲಿ ಯಾವ ರೀತಿ ಶಿಕ್ಷಣ ಬೇಕಾಗುತ್ತೆ? ಈಗ ನಂದು ಡಿಗ್ರಿ ಮುಗೀತು ಅಂತ ಹೇಳಿ ಮುಂದೆ ಏನು ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ. ಡಿಗ್ರಿ ಮುಗಿದ್ರೂ ಕೂಡ ಜಾಬ್ ಸಿಗಲ್ಲ ಅಂತ ಹೇಳಿದಾಗ ಶಿಕ್ಷಣ ಕಲಿಯೋದ್ರಲ್ಲಿ ಅರ್ಥ ಏನಿರುತ್ತೆ? ಹೌದು, ನೀವು ಅಬ್ಸರ್ವ್ ಮಾಡೋದಾದರೆ ನಾನು ಓದಬೇಕಾದ್ರೂ ಕೂಡ ಎಷ್ಟೊಂದು ಸ್ಟೂಡೆಂಟ್ಸ್ಗಳು ನನ್ನ ಬ್ಯಾಚಲ್ಲಿರೋರು ಡ್ರಾಪ್ಔಟ್ ಮಾಡಿಬಿಟ್ರು. ಈಗ ಅಬ್ಸರ್ವ್ ಮಾಡಿದ್ರೆ ಡಿಜಿಟಲ್ ಯುಗದಲ್ಲಿ ಇವಾಗ 2025 ಎಷ್ಟೊಂದು ಜನ ಪರ್ಸ್ನಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಏನೋ ಆಗಲ್ಲ ಇದು ಅಂತ ಡ್ರಾಪ್ಔಟ್ ಮಾಡಿರೋದಿದ್ದಾರೆ. ಯಾಕೆ ಮಾಡಿದ್ದಾರೆ? ಫಿನಾನ್ಷಿಯಲ್ ಕಂಡೀಷನ್. ನಾನು ಇಷ್ಟು ಎಲ್ಲ ಲರ್ನ್ ಮಾಡ್ತಾ ಇದ್ದೀನಿ, ನನ್ನ ತಂದೆ ತಾಯಿಗೆ ಹೊರೆ ಆಗ್ತಾ ಇದೆ. ಎಷ್ಟೊಂದು ಜನ ಸಿಂಗಲ್ ಪೇರೆಂಟ್ ಸ್ಟೂಡೆಂಟ್ ಇದ್ದಾರೆ, ಮಾರ್ನಿಂಗ್ ಕಾಲೇಜ್ಗೆ ಹೋಗಿ ಈವ್ನಿಂಗ್ ಕಾಲೇಜ್ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ, ಜಸ್ಟ್ ನಾವು ಬುಲೆಟ್ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀವಿ. ಎಷ್ಟೋ ಪ್ರಾಬ್ಲಮ್ಗಳಿದೆ. ಗ್ರೌಂಡ್ ರಿಯಾಲಿಟಿಲಿ ಹೋದ್ರೆ ಎಷ್ಟೊಂದು ಜನ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೂ ಜಾಬ್ ಸಿಗ್ತಾ ಇಲ್ಲ ಸ್ಟೂಡೆಂಟ್ಗಳಿಗೆ. PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅವ್ರಿಗೆಲ್ಲ ಏನು ಕೂಡ ಮಾಹಿತಿನೇ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹೋಗಿ ಏನಾದರೂ ಜಾಬ್ ಕೇಳಕ್ಕೆ ಹೋದ್ರೂ ಕೂಡ ನಿನ್ಗೇನಪ್ಪ ಬರುತ್ತೆ? ಎಜುಕೇಷನ್ ಕೇಳ್ತಾ ಇಲ್ಲ ಸರ್. ಇವಾಗ ಯಾರಾದರೂ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ನಿನ್ಗೇನು ಸ್ಕಿಲ್ ಇದೆ? ಒಂದು ಹಾಸ್ಪಿಟಾಲಿಟಿ ಕೊಡಕ್ಕೆ ಬರುತ್ತಾ? ಒಂದು ಕ್ಲೈಂಟ್ ಜೊತೆ ಮಾತಾಡಕ್ಕೆ ಬರುತ್ತಾ? ಏನು B2B ಬಿಸ್ನೆಸ್ ಅಂದ್ರೆ ಏನು? B2C ಬಿಸ್ನೆಸ್ ಅಂದ್ರೆ ಏನು? ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಇದನ್ನ ಕೇಳ್ತಾ ಇದ್ದಾರೆ ಸರ್. ಅದನ್ನ ನೀವು ಆರ್ಗನೈಸ್ ಮಾಡಿ ಅದನ್ನ ನೀವು ಕಾರ್ಯರೂಪಕ್ಕೆ ತಂದ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗೋಗ್ಬಿಡುತ್ತೆ. ನಾನು ಅವಾಗಿಂದ ಓದ್ಕೊಂಡು ಬಂದಿದ್ದೀನಿ. 1ನೇ ತರಗತಿಯಿಂದ ಹಿಡಿದು ಡಿಗ್ರಿವರೆಗೂ ಮಾಡಿ ಆಮೇಲೆ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೀನಿ. ಎಷ್ಟೊಂದು ಜನ ಎಜುಕೇಷನ್ನ ಡ್ರಾಪ್ಔಟ್ ಮಾಡೋಕ್ಕೇನೆ ಕಾರಣ ಏನು ಗೊತ್ತಾ? ಸಮಾಜ ಹೇಳ್ಬಿಟ್ಟಿದೆ, ಸರ್ಕಾರ ಹೇಳ್ಬಿಟ್ಟಿದೆ, ಕಾಲೇಜ್ ಹೇಳ್ಬಿಟ್ಟಿದೆ, ನಮ್ಮ ಪೇರೆಂಟ್ಸ್ ಹೇಳ್ಬಿಟ್ಟಿದ್ದಾರೆ, ನಾನೊಂದು ಸರ್ಟಿಫಿಕೇಷನ್ ಮುಗಿಸ್ಬಿಡ್ಬೇಕು. ಎಷ್ಟೊಂದು ಸ್ಟೂಡೆಂಟ್ಗಳಿಗೆ ಅವ್ರಿಗೆ ಓದ್ತಾ ಇರೋದಕ್ಕೆ ಖುಷಿನೇ ಇಲ್ಲ. ಎಷ್ಟೊಂದು ಸರ್ಟಿಫಿಕೇಷನ್ ಇಟ್ಕೊಂಡಿದ್ದಾರೆ, ಏನಕ್ಕೆ ಯೂಸ್ ಆಗ್ತಾ ಇದೆ? ಎಷ್ಟೊಂದು ಪೇರೆಂಟ್ಸ್ಗಳಿಗೂ ಕೂಡ ಖುಷಿ ಇಲ್ಲ. ನನ್ನ ಮಗ ಓದ್ತಾ ಇರೋದು, ಮಗಳು ಓದ್ತಾ ಇರೋದು ಏನಕ್ಕೆ ಅಂದರೆ ಪಾಸ್ ಔಟ್ ಆಗಿ ಹೋದ್ಮೇಲೆ ಓನ್ ಬಿಸ್ನೆಸ್ ಮಾಡ್ತಾರೆ, ಒಂದು ಇಲ್ಲ ಜಾಬ್ಗೆ ಹೋಗ್ತಾರೆ, ಇಲ್ಲ ಫ್ಯಾಮಿಲಿ ಬಿಸ್ನೆಸ್ ಏನಾದರೂ ಇದ್ರೆ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಇಷ್ಟೇ ತಾನೇ ಮಾಡೋಕ್ಕಾಗೋದು. ಇಲ್ಲ ಅನ್ಎಂಪ್ಲಾಯ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ಕಂಡುಹಿಡಿಬೇಕು ನಾವು. ಅಲ್ಲಿ ಇರೋದು ಪ್ರಾಬ್ಲಮ್ಮು. ನೋಡೋಣ, ಇನ್ಮೇಲಾದ್ರೆ ಎಚ್ಚೆತ್ಕೊಳ್ಬೇಕಾಗತ್ತೆ.